ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ಟ್ರೂತ್ಸ್. ಇವತ್ತಿನ ವಿಚಾರ ಗೋಚಾರ ರೀತಿಯಲ್ಲಿ ರಾಹು ಕೇತುಗಳ ಬದಲಾವಣೆ. ಮೇ 30ನೇ ತಾರೀಕಿನಿಂದ 2025 ಮೇ 30ರಿಂದ ನವೆಂಬರ್ ತಿಂಗಳ 2026ರವರೆಗೂ ಕೂಡ ಈ ಒಂದು ಗೋಚಾರ ರೀತಿಯಾದ ಫಲಗಳು ಇರ್ತಕ್ಕಂಥದ್ದು. ರಾಹು ಗ್ರಹ ಮೀನ ರಾಶಿಯಿಂದ ಕುಂಭ ರಾಶಿಗೆ, ತನ್ನ ಸ್ವಂತ ಮನೆಗೆ, ಹಾಗೆ ಕೇತು ಗ್ರಹ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಸೊ ದಟ್ ಈ ಒಂದು ಫಲಗಳು ವೈಯಕ್ತಿಕವಾಗಿ ವ್ಯಕ್ತಿಯ ಮೇಲೆ ಗೋಚಾರ ರೀತಿಯಲ್ಲಿ ಯಾವ ಫಲಗಳನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ. ಮನುಷ್ಯನಿಗೆ ಮುಖ್ಯವಾಗಿ ವೈಯಕ್ತಿಕ ಜಾತಕಗಳೇ ಬಹಳ ಮುಖ್ಯ. ಅದರ ಜೊತೆಗೆ ನಿಮಗೆ ರಾಹು ದಶ, ಕೇತು ದಶ ಅಥವಾ ಸೂರ್ಯ ದಶ ನಡೀತಾ ಇದ್ದು, ಅಥವಾ ಭುಕ್ತಿಗಳಲ್ಲಾದರೂ ಕೂಡ ರಾಹು ಕೇತು ಸೂರ್ಯ ಇದ್ದು, ಅಥವಾ ಅಂತರ್ಭುಕ್ತಿಗಳಲ್ಲಾದರೂ ಕೂಡ ಸೂರ್ಯ ಕೇತು ರಾಹು ಗ್ರಹಗಳು ಸಂಬಂಧಪಟ್ಟಿದ್ರೆ ಈ ಒಂದು ಫಲಗಳು ನಿಮಗೆ ಅಪ್ಲೈ ಆಗುವಂತದ್ದಾಗತ್ತೆ. ಈ ಒಂದು ದಶಗಳಿಗೆ ಮೇಜರ್ ಇಂಪ್ಯಾಕ್ಟ್ ಆಗುವಂಥದ್ದು. ಈ ಒಂದು ರಾಹು ಹಾಗೆ ಕೇತುವಿನ ಒಂದು ಪರಿಚಯ ಏನು, ಯಾವ ರೀತಿ ಅಂತ ನಾವು ನೋಡುವಾಗ, ಸೂರ್ಯ ಹಾಗೆ ಚಂದ್ರರ ಒಂದು ಚಲಿಸುವ ಪಥದ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಆ ಒಂದು ಪಾಯಿಂಟ್ ಗಳನ್ನೇ ನೋಡ್ಸ್ ಅಂತ ಹೇಳಿ ಕರೆಯುವಂಥದ್ದು ಸೈಂಟಿಫಿಕ್ ಆಗಿ. ಇದನ್ನ ನಾವು ಗ್ರಹಗಳು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಗಣನೆಗೆ ತಗೊಳ್ತೀವಿ. ಅದರ ವೈಜ್ಞಾನಿಕವಾಗಿ ಪಾಯಿಂಟ್ಸ್ ಅಥವಾ ನೋಟ್ಸ್ ಅಂತ ಹೇಳುವಂತದ್ದಾಗತ್ತೆ. ಸೊ ಎಲ್ಲಾ ಗ್ರಹಗಳು ನೇರಗತಿಯ ಸಂಚಾರವನ್ನ ಮಾಡಿದ್ರೆ ರಾಹು ಕೇತುಗಳು ವಕ್ರಗತಿಯ ಸಂಚಾರವನ್ನು ಕೂಡ ಮಾಡ್ತಾರೆ. ಸೊ ಈ ಒಂದು ಗೋಚಾರ ರೀತಿಯಾದ ಫಲಗಳು ಪ್ರಾಪಂಚಿಕವಾಗಿ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡುವಾಗ ನೋಡಿ, ರಾಹು ತನ್ನ ಸ್ವಂತ ಮನೆಯಾದ ಕುಂಭ ರಾಶಿಯಲ್ಲಿ ಸ್ಥಿತ ಇರ್ತಕ್ಕಂಥದ್ದು. ಅದು ವಾಯು ತತ್ವದ ಮನೆ. ರಾಹು ಅಂತಂದ್ರೇನೆ ಇಲ್ಯೂಷನ್ ಅಂತ ಹೇಳ್ತೀವಿ, ಭ್ರಮೆ, ಮಾಯೆ ಅಂತ ಹೇಳುವಂಥದ್ದು. ತಾನು ಕುಳಿತಿರ್ತಕ್ಕಂಥ ಮನೆಯನ್ನ 10 ಪಟ್ಟು ಹೆಚ್ಚಿಗೆ ಮಾಡುವಂಥದ್ದು. ಅದೇ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ಬೋದು. ಸೊ ರಾಹು ನಾವು ತಗೊಳ್ಳುವಾಗ ಟೆಕ್ನಿಕಲ್ ವಿಚಾರವಾಗಿ ನಾವು ತಗೊಳ್ತೀವಿ, ಮೀಡಿಯಾ ಅಂತ ಹೇಳಿ ತಗೊಳ್ತೀವಿ, ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ಹೇಳಿ ತಗೊಳ್ತೀವಿ. ಸೊ ದಟ್ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಕ್ಕಂಥವ್ರು ಕೂಡ ರಾಹುವೇ ಆಗ್ತಾನೆ. ಈ ಒಂದು ಕುಂಭ ರಾಶಿಯಲ್ಲಿ ಸ್ಥಿತ ಇರೋದ್ರಿಂದ ಸಾಕಷ್ಟು ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಜನ ಹೆಚ್ಚಿನದಾಗಿ ಈ ಒಂದು ತಂತ್ರೋಪಕರಣಗಳು ಅಥವಾ ತಂತ್ರಜ್ಞಾನಕ್ಕೆ ಮೊರೆ ಹೋಗುವಂಥದ್ದು, ಅದನ್ನ ಜಾಸ್ತಿ ಒಪ್ಕೊಳ್ಳುವಂಥದ್ದು, ಅದರ ಒಂದು ವಿಚಾರಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಹೆಚ್ಚಿನದಾಗಿ ಆಗುತ್ತೆ. ಟೆಕ್ನಿಕಲಿ ತುಂಬಾನೇ ಡೆವಲಪ್ಮೆಂಟ್ ಆಗುವಂಥದ್ದು, ಟೆಕ್ನಿಕಲಿ ಬೂಮ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹೊಸ ಹೊಸ ಆವಿಷ್ಕಾರಗಳು, ಔಷಧಿಯ ರೀತಿಯಲ್ಲಿ ಹೊಸ ಹೊಸ ಔಷಧಿಗಳನ್ನು ಕಂಡುಹಿಡಿಯುವಂತದ್ದಾಗುತ್ತೆ. ಜೊತೆಗೆ ರಿಸರ್ಚ್ ಓರಿಯೆಂಟೆಡ್ ಕೆಲಸಗಳು ಹೆಚ್ಚಿನದಾಗಿ ನಡೆಯುತ್ತೆ. ವಿಜ್ಞಾನಿಗಳು ಹೊಸ ಹೊಸ ವಿಚಾರಗಳನ್ನ ಕಂಡುಹಿಡಿತಾರೆ. ಅದರಿಂದ ಪ್ರಪಂಚಕ್ಕೆ ಒಂದಷ್ಟು ಹೊಸ ಉಡುಗೆಗಳು ಸಿಗುವಂತದ್ದಾಗುತ್ತೆ. ಅದ್ರ ಜೊತೆಗೆ ರಾಹು ಅಂತ ಅನ್ನುವಾಗ ಭ್ರಮೆ, ಮಾಯೆ, ಜನಗಳು ಒಂದು ವಿಚಿತ್ರವಾದ ಒಂದು ವಿಪರೀತವಾದ ಅಟ್ಯಾಚ್ಮೆಂಟ್ ಗಳನ್ನ ಬೆಳೆಸ್ಕೊಳ್ಳುವಂತದ್ದಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ರಾಹು ಕೇತುಗಳ ಒಂದು ಬದಲಾವಣೆ ಅಂತ ಬಂದಾಗ್ಲೇ ಅದು ಇಲ್ಯೂಷನ್ ಅಂಡ್ ಆಲ್ಸೋ ಇಂಟ್ಯೂಷನ್. ಕೇತು ರೆಪ್ರೆಸೆಂಟ್ ಇಂಟ್ಯೂಷನ್, ಆಲ್ಸೋ ಸ್ಪಿರಿಚುವಾಲಿಟಿ ಅಂತ ಕೂಡ ನಾವು ಹೇಳ್ತೀವಿ. ಆಧ್ಯಾತ್ಮಿಕವಾಗಿ ಲೌಕಿಕ ಬದುಕಿನಲ್ಲಿ ಹಾಗೆ ಪ್ರಾಪಂಚಿಕವಾಗಿ ಎಷ್ಟು ಒಳ್ಳೆಯ ಬದಲಾವಣೆಗಳು ಆಗುವಂತದ್ದಾಗುತ್ತೆ. ರಾಹು ಅಂತನ್ನುವಾಗ್ಲೇ ಸಡನ್ ಚೇಂಜಸ್, ಸಡನ್ ಪ್ಲಾನಿಂಗ್ಸ್ ಇರೋದಿಲ್ಲ. ಸಡನ್ ಆಗಿ ಒಳ್ಳೇದಾಗುವಂಥದ್ದು ಅಥವಾ ಕೆಟ್ಟದಾದ್ರೂ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಸಮಸ್ಯೆಗಳು ಹೆಚ್ಚು, ಲಾಭಗಳು ಹೆಚ್ಚು ಅಂತ ಹೇಳುವಂತದ್ದಾಗುತ್ತೆ ಎಲ್ಲ ವಿಚಾರಗಳು. ಇಲ್ಲಿ ನಾವು ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ನೋಡುವಾಗ 180 ಡಿಗ್ರಿ ಆಸ್ಪೆಕ್ಟ್ಸ್ ನಲ್ಲಿ ಯಾವಾಗೂ ರಾಹು ಕೇತುಗಳ ಒಂದು ವೀಕ್ಷಣೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ರಾಹು ಕುತ್ಕೊಳ್ತಕ್ಕಂಥ ಸ್ಥಾನ, ನೋಡುವಂತ ಮನೆಗಳು ಎಲ್ಲವೂ ಕೂಡ ಇಲ್ಲಿ ಕಾರಣವಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ವ್ಯಕ್ತಿಯ ವೈಯಕ್ತಿಕ ಜಾತಕವನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಜಾತಕ ರೀತಿಯಲ್ಲಿ ಎಲ್ಲವನ್ನೂ ನಾವು ನೋಡ್ಕೊಂಡು ಅದಾದ ಮೇಲೆ ಗೋಚಾರ ರೀತಿಯಾದ ಫಲಗಳನ್ನ ಅಪ್ಲೈ ಮಾಡ್ಕೊಳ್ಳುವಂಥದ್ದು ಬಹಳನೇ ಉತ್ತಮ. ಇಲ್ಲಿ ರಾಶಿಗೆ ಗಣನೆ ಮಾಡ್ಕೊಳ್ಬೇಕಾ ಅಥವಾ ಲಗ್ನಕ್ಕೆ ಗಣನೆಗೆ ತಗೊಳ್ಬೇಕಾ ಅನ್ನುವಂತ ಒಂದು ವಿಚಾರ ಬರುತ್ತೆ. ಯಾವಾಗ್ಲೂ ಕೂಡ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಲಗ್ನವನ್ನ ಆಧರಿಸುವಂಥದ್ದು ಉತ್ತಮ. ಚಂದ್ರ ಮನಸ್ಸಿಗೆ ಕಾರಕ. ಸೊ ರಾಶಿಯನ್ನ ನೀವು ಆಧರಣೆ ಮಾಡಿದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರಗಳು ಆಗುತ್ತೆ. ಆದ್ರೆ ಲೌಕಿಕವಾಗಿ ಬದುಕಿಗೆ ಹಣಕಾಸು ಅಥವಾ ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ನಾವು ನೋಡುವಾಗ ಲಗ್ನ ಅಂದ್ರೆ ಸ್ವಯಂ ತಾನು ಅನ್ನುವಂತ ಒಂದು ಅರ್ಥ. ಆ ವಿಚಾರಗಳಿಗೆ ಗಣನೆಗೆ ತಗೊಳ್ಬೇಕಾಗುತ್ತೆ. ಲಗ್ನ ಗೊತ್ತಿಲ್ಲ ಮೇಡಮ್ ಏನ್ ಮಾಡೋದು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ನಿಮ್ಮ 1ನೇ ಮನೆಯೇ ನಿಮ್ಮ ಲಗ್ನ ಭಾವ ಆಗಿರುತ್ತೆ. ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ರಾಶಿಗೆ ಕನ್ಸಿಡರ್ ಮಾಡಿ, ಬೇರೆ ಆಪ್ಷನ್ಸ್ ಇಲ್ಲ. ಎಸ್, ಯಾರ ಒಂದು ಲಗ್ನಕ್ಕೆ ಅಥವಾ ಯಾವ ಒಂದು ರಾಶಿಗೆ ಯಾವ ಫಲ ಅಂತ ನೋಡೋದಕ್ಕಿಂತ ಮುಂಚೆ ಬಹಳ ಮುಖ್ಯವಾದ ಒಂದು ವಿಚಾರ, ಈ ಒಂದು ರಾಹು ಕೇತುಗಳ ಒಂದು ಗೋಚಾರ ರೀತಿಯಾದ ಬದಲಾವಣೆಯ ಒಂದು ಸಮಯ ನಮಗೆ 1 ವರ್ಷದ 6 ತಿಂಗಳು ನಿಗದಿತವಾಗಿ. ಆಯನಾಂಶದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುವಾಗ
ವರ್ಷದ 8 ತಿಂಗಳವರೆಗೂ ಕೂಡ ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆಗಳು ಇರುತ್ತೆ, ಸ್ವಲ್ಪ ವೇರಿ ಆಗುತ್ತೆ. ಯಾವುದೇ ರೀತಿಯ ಗೋಚಾರವಾದ ಗ್ರಹಗಳ ಒಂದು ಬದಲಾವಣೆಗಳು ನಮಗೆ ಇಮಿಡಿಯೇಟ್ ಫಲಗಳನ್ನ ಕೊಡುವುದಿಲ್ಲ. 15 ದಿನ ಅಥವಾ ತಿಂಗಳು ಹೆಚ್ಚು ಕಡಿಮೆ ಅಂತ ನಾವು ತಗೊಳ್ಬೇಕಾಗುತ್ತೆ, ಕನ್ಸಿಡರ್ ಮಾಡ್ಬೇಕಾಗತ್ತೆ. ಈಗಾಗಲೇ ನೀವೆಲ್ಲರೂ ನೋಡ್ತಾನೆ ಇದ್ರ ಯುಗಾದಿ ಭವಿಷ್ಯ, ಹೊಸ ವರ್ಷದ ಪ್ರಿಡಿಕ್ಷನ್ಸ್ ಅಥವಾ ಹಿಂದೆ ಮಾಡ್ಕೊಂಡು ಬಂದಿರುವಂತಹ ಪ್ರಿಡಿಕ್ಷನ್ಸ್ಗಳು. ಸೊ ದಟ್ ಎಲ್ಲವೂ ಕೂಡ ಗ್ರಹಸ್ಥಿತಿಗಳ ಮೇಲೆ ಹೇಳಿರುವಂತದ್ದಾಗಿರುತ್ತೆ. ಸೊ ಈಗಾಗಲೇ ಫ್ಲಡ್ ಆಗುವಂಥದ್ದು ಅಥವಾ ಒಂದು ಮಳೆಯ ವೈಪರೀತ್ಯದ ಕಾರಣಗಳು, ಭೂಕುಸಿತಗಳು, ಇವೆಲ್ಲವನ್ನ ನಾನು ಮೆನ್ಷನ್ ಮಾಡಿದ್ದೀನಿ, ನೋಡ್ತಾನೆ ಬರ್ತಾ ಇದ್ರ. ಸೊ ಈಗ ಬಹಳ ಮುಖ್ಯವಾದ ಒಂದು ವಿಚಾರ ಏನು ಅಂದ್ರೆ, ರಾಜನಿಗೆ ಈ ಒಂದು ರಾಹುಕೇತುಗಳ ಬದಲಾವಣೆ ಅಷ್ಟು ಸಮಂಜಸ ಅಥವಾ ಸೂಕ್ತ ಅಲ್ಲ. ಅಥವಾ ರಾಜ್ಯಸಭೆ ಅಂತ ಕೂಡ, ಪಾರ್ಲಿಮೆಂಟ್ ಅಂತ ಕೂಡ ನಾವು ತಗೊಳ್ಬಹುದು, ರಾಜಕಾರಣಿಗಳಿಗೆ ಅಂತ ಕೂಡ ನಾವು ತಗೊಳ್ಬಹುದು. ಏನಾಗುತ್ತೆ ಅಂದ್ರೆ ಲೈಫ್ ಥ್ರೆಟ್ಸ್ ಅಂತ ಹೇಳ್ತೀವಿ, ಜೀವ ಭಯ, ಜೀವ ಬೆದರಿಕೆಗಳು ಆಗುವಂತ ಸಾಧ್ಯತೆ ಇದೆ. ಸೊ ದಟ್ ಅಷ್ಟು ಸಮಂಜಸಕರವಾದ ಒಂದು ಸಮಯ ಅಲ್ಲ ಅಂತ ಹೇಳಿ ತೋರಿಸ್ತಾ ಇರುವಂತದ್ದು. ಜೀವಕ್ಕೆ ಸಮಸ್ಯೆಗಳು ಕೂಡ ಆಗಬಹುದು, ಅಥವಾ ಸಮಸ್ಯೆ ಆಗುವಂತ ಒಂದು ಸಮಯದಲ್ಲಿ ಎಲ್ಲೋ ಸಣ್ಣ ಒಂದು ವಿಚಾರದಲ್ಲಿ ಪಾರಾಗುವಂಥದ್ದು. ಅಂದ್ರೆ ಅವರಿಗೆ ಗುರುವಿನ ಒಂದು ದೃಷ್ಟಿ ಇದ್ದು ದೈವ ಬಲವಿದ್ರೆ, ಅವರ ಪೂರ್ವ ಪುಣ್ಯಗಳು ಗಟ್ಟಿಯಾಗಿದ್ರೆ ಅದು ಕೂಡ ಒಳ್ಳೆಯದಾಗುವಂತದ್ದಾಗುತ್ತೆ. ಸೊ ಎಲ್ಲವೂ ಗೋಚಾರ ರೀತಿಯಲ್ಲಿ ಕಾಣಿಸಿರುವಂತದ್ದಾಗುತ್ತೆ. ಭದ್ರತೆಯ ಕೊರತೆ, ರಕ್ಷಣೆಯ ಕೊರತೆ ಅದು ರಾಜನಿಗೆ ಅಂತ ಹೇಳಿ ತೋರಿಸುವಂತದ್ದಾಗುತ್ತೆ. ಸೊ ಇದು ಬಹಳ ಡೆಪ್ತ್ ಆಗಿ ನಾವು ನೋಡುವಾಗ ಗೊತ್ತಾಗುತ್ತೆ. ಎಸ್, ಈಗ ಬಹಳ ಮುಖ್ಯವಾಗಿ ನೀವೆಲ್ಲ ವೇಟ್ ಮಾಡ್ತಾ ಇರೋ ಹಾಗೆ ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ ಈ ಒಂದು ವರ್ಷದ 5 ತಿಂಗಳು ಅಥವಾ 6 ತಿಂಗಳುಗಳ ಕಾಲ ಯಾವ ರೀತಿಯಾದ ಒಂದು ಫಲಗಳು ಇರುತ್ತೆ ಅನ್ನುವಂಥದ್ದು ಕೆಲವರಿಗೆ ಡೌಟ್ಸ್ ಇರುತ್ತೆ. ಎಲ್ಲರೂ ಮೇ 18ನೇ ತಾರೀಕಿನಿಂದನೇ ರಾಹುಕೇತುಗಳ ಬದಲಾವಣೆ ಆಯ್ತು ಅಂತ ಹೇಳ್ತಾರಲ್ವ. ಎಸ್, ಅಫ್ಕೋರ್ಸ್ ಅದು ನಾವು ನೋಡುವಾಗ ಆಕ್ಚುಯಲ್ ನೋಡ್, ಮೀನ್ ನೋಡ್ ಅಂತ ನಾವು ತಗೊಳ್ಬಹುದು. ಅಂದ್ರೆ ಆವರೇಜ್ ಪರ್ಸೆಂಟ್ಗೆ ಒಂದು 70% ನಲ್ಲಿ ನಾವು ತಗೊಳ್ಳುವಾಗ ಮೇ 18 ಅಂತಲೇ ಬರುತ್ತೆ. ನಾವು ತುಂಬಾ ಅಕ್ಯುರೇಟ್ ಆಗಿ ತಗೊಳ್ತೀವಿ ಅಂತ ಬರುವಾಗ, ಆಯನಾಂಶದ ಪ್ರಕಾರ ಅಂತ ಬರುವಾಗ ಮೇ 30ನೇ ತಾರೀಕಿಂದ ಅಂತೇಳಿ ನಾವು ತಗೊಳ್ಬೇಕಾಗತ್ತೆ. ಎಸ್, ಈ ಒಂದು ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ ಮೊದಲನೇದಾಗಿ ಬಹಳ ಒಂದು ಸಮಸ್ಯೆ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಸಾಡೆ ಸಾತಿ ಪ್ರಾರಂಭ ಆಗ್ಬಿಟ್ಟಿದೆ. ಬಟ್ ಈ ಒಂದು ರಾಹುಕೇತುಗಳ ಬದಲಾವಣೆ, ಗೋಚಾರ ರೀತಿಯಲ್ಲಿ ಗುರುಗ್ರಹದ ಒಂದು ಬದಲಾವಣೆ, ಅಥವಾ ಮಂಗಳ ಗ್ರಹನ ಒಂದು ಬದಲಾವಣೆ, ಶುಕ್ರ ಗ್ರಹನ ಒಂದು ಬದಲಾವಣೆ, ಇವೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಜನ್ಮ ಜಾತಕದ ಹೊರತಾಗಿ ಕೂಡ ಉಸಿರಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ, ಅವಕಾಶಗಳು. ಸೊ ಅದನ್ನೇ ಹೇಳ್ತೀವಿ ನಾವು. ಚೆನ್ನಾಗಿ ನಡೀತಾ ಇತ್ತು, ವ್ಯಾಪಾರ ಸ್ವಲ್ಪ ಡಲ್ ಆಯ್ತು, ಇಲ್ಲಪ್ಪ ಚೆನ್ನಾಗಿ ಇದ್ದಕ್ಕಿದ್ದಂಗೆ ಆರೋಗ್ಯದಲ್ಲಿ ಸಮಸ್ಯೆ ಆಯ್ತು. ಯಾವಾಗ ಆಗತ್ತೆ? ಗೋಚಾರ ರೀತಿಯಾದ ಬದಲಾವಣೆಗಳು ನಿಮ್ಮ ಒಂದು ಜೀವನದಲ್ಲಿ ನಡೆದಾಗ. ಸೊ ಅದೇ ಗ್ರಹ ಸ್ಥಿತಿ. ನಾವೆಲ್ಲವನ್ನ ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವೈಜ್ಞಾನಿಕವಾದ ಒಂದು ವಿಶ್ಲೇಷಣೆಗಳು ಇಲ್ಲದೆ ಮೂಢನಂಬಿಕೆಯಾಗಿ ನೀವು ಶಾಸ್ತ್ರವನ್ನ ಕನ್ಸಿಡರ್ ಮಾಡೋದಿಕ್ಕೆ ಆಗೋದಿಲ್ಲ. ಎಸ್, ಆ ರೀತಿಯಲ್ಲಿ ತಗೊಳ್ಳಿ, ಎಲ್ಲವೂ ಒಳ್ಳೇದಾಗತ್ತೆ. ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ ಒಂದು ಬಹಳನೇ ಒಳ್ಳೆಯ ಸಮಯ. ಈಗ ಜನರಲ್ ಆಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿದ್ದಿರ್ಬೋದು, ಅಥವಾ ಟಿವಿ ವಾಹಿನಿಗಳಲ್ಲಿ ಆಗಿದ್ದಿರ್ಬೋದು, ಈ ರಾಶಿಯವರಿಗೆ ರಾಜಯೋಗ, ಮುಟ್ಟಿದ್ದ ಲಕ್ಷಣ, ಈ ತರದೊಂದಷ್ಟು ಕ್ಯಾಪ್ಷನ್ಗಳನ್ನ ನೋಡಿರ್ತೀರಾ. ಬಟ್ ಅವೆಲ್ಲವೂ ನಿಜವಾಗ್ಲೂ ಅಪ್ಲೈ ಆಗತ್ತಾ? ಸೊ ನಾವು ಅದನ್ನು ಕೂಡ ನೋಡ್ಬೇಕಾಗತ್ತೆ. ಸೊ ಯಾವ ವಿಚಾರಗಳಿಗೆ ಒಳ್ಳೇದು ಅಂತ ನೋಡ್ಬೇಕು. ಈಗ ವೃಷಭ ರಾಶಿಯವರಿಗೆ ಒಳ್ಳೇದು ಅಂದ್ರೆ ಇಡೀ ಜೀವನವೇ ಒಳ್ಳೇದು ಅಂತ ಅರ್ಥ ಅಲ್ಲ. ನಿಮ್ಮ ಒಂದು ಕರ್ಮಾಧಾರಿತವಾದ ಜನ್ಮಜಾತಕವೂ ಇರುತ್ತೆ, ಅದ್ರ ಜೊತೆಗೆ ಗೋಚಾರ ರೀತಿಯಾದ ಫಲಗಳು ದಶಾಭುಕ್ತಿಗಳಿಗೆ ಸಂಬಂಧಪಟ್ಟಾಗ ಅಪ್ಲೈ ಆಗುವಂಥದ್ದು. ಅದು ಯಾವ ವಿಚಾರಗಳಲ್ಲಿ ಶುಭ ಅದನ್ನೇ ಹೇಳುವಂಥದ್ದು. ಜ್ಯೋತಿಷ್ಯ ಇಸ್ ಅ ಪ್ಲಾನಿಂಗ್, ಮುಂದೆ ಹೋಗುವಂತ ಒಂದು ಮಾರ್ಗಸೂಚಿ. ಯಾವ ವಿಚಾರಗಳಲ್ಲಿ ನೀವು ಒಂದು ಸುಭದ್ರರಾಗಿರ್ಬೋದು, ಅಥವಾ ಯಾವ ವಿಚಾರಗಳಲ್ಲಿ ಸಮಸ್ಯೆಗಳು ಬರುತ್ತೆ, ಎಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು, ಅಥವಾ ಯಾವ ವಿಚಾರಗಳಿಗೆ ಮುಂದೆ ಹೋಗ್ಬೇಕು, ಎಲ್ಲದನ್ನ ತೋರಿಸ್ಕೊಡುವಂಥದ್ದು ಜಾತಕ ಹಾಗೆ ಗೋಚಾರ ರೀತಿಯಾದ ಫಲಗಳು. ಯಾವುದೋ ಒಂದು ರಾಶಿಗೆ ಒಳ್ಳೇದು ಅಂದ್ರೆ ಇಡೀ ಜೀವನವೇ, ಇಡೀ ಆರೋಗ್ಯವೇ, ಹಣಕಾಸಿನ ಸ್ಥಿತಿಯೇ, ಸಂಸಾರದ ವಿಚಾರವೇ, ಕೆಲಸದ ವಿಚಾರವೇ ಸಕ್ಸಸ್ ಆಗ್ಬಿಡುತ್ತೆ ಅಂತಲ್ಲ. ಇದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಯಾವ ವಿಚಾರಗಳಿಗೆ ಚೆನ್ನಾಗಿದೆ ಅಂತ ಹೇಳ್ತೀವೋ ಆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಪ್ರಯತ್ನಗಳನ್ನ ಪಡುವಂಥದ್ದು, ಅದರಲ್ಲಿ ಇಂಪ್ಲಿಮೆಂಟ್ಸ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ತಂದುಕೊಡುತ್ತೆ. ಎಸ್, ಮೇಷ ರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ಸಾಡೆ ಸಾತಿ ನಡೀತಾ ಇದ್ದು ಕೂಡ ಬಹಳನೇ ಒಂದು ಒಳ್ಳೆಯ ಸಮಯ. ಯಾವ ವಿಚಾರಗಳಿಗೆ? ಮದುವೆ ಜೀವನ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು, ಒಂದೇ ತರ ಇರುವುದಿಲ್ಲ, ಈ ಫಲಗಳು ಚೇಂಜಸ್ ಆಗುತ್ತೆ. ಕಾರಣ ರಾಹುಗ್ರಹ 3 ನಕ್ಷತ್ರಗಳಲ್ಲಿ ಚಲಿಸುವಂತದಾಗುತ್ತೆ. ಪೂರ್ವಭಾದ್ರ, ಹಾಗೆ ಶತವಿಷ, ಹಾಗೆ ಧನಿಷ್ಠ. ತನ್ನ ಸ್ವಂತ ನಕ್ಷತ್ರಕ್ಕೆ ಬಂದಾಗ, ರಾಹುಗ್ರಹ ತನ್ನ ಸ್ವಂತ ನಕ್ಷತ್ರಕ್ಕೆ ಬಂದಾಗ, ನಾನು ಆಗ್ಲೇ ಹೇಳಿದಾಗೆ ಒಂದು ರಾಜಭಯ, ರಾಜನಿಗೆ ಭಯ, ಅಥವಾ ಅಲ್ಲಿ ಒಂದು ಸಮಸ್ಯೆಗಳಾಗುವಂಥದ್ದು, ಅಥವಾ ಟೆಕ್ನಿಕಲಿ ಬೂಮ್ ಆಗುವಂಥದ್ದು, ಟೆಕ್ನಾಲಜಿ ಇಂಪ್ರೂವ್ ಆಗುವಂಥದ್ದು, ಅಥವಾ ಹೊಸ ಆವಿಷ್ಕಾರ
ವಿಚಾರಗಳು, ಇದು ಸಂಶೋಧನೆ ಅಂತ ತಗೊಳ್ಳಿ. ನೀವು ಸ್ಪೇಸ್ ವಿಚಾರದಲ್ಲೂ ಬಂದಾಗಲೂ ಕೂಡ ನಾವು ಆ ಒಂದು ಪರ್ಟಿಕ್ಯುಲರ್ ಶತಭಿಷ ನಕ್ಷತ್ರಕ್ಕೆ ರಾಹು ಬಂದಾಗಲೇ ಅದರ ಒಂದು ಮಹತ್ವ ಅಥವಾ ಅದರ ಒಂದು ವಿಶೇಷವಾದ ಫಲಗಳು ಜಾಸ್ತಿ ಆಗುವಂಥದ್ದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ 3 ನಕ್ಷತ್ರಗಳಲ್ಲಿಯೂ ರಾಹು ಚಲನೆ ಮಾಡ್ತಾನೆ, ಆಗ ಫಲಗಳು ಸ್ವಲ್ಪ ವೇರಿ ಆಗುತ್ತೆ. ಆದ್ರೆ ಮ್ಯಾಕ್ಸಿಮಮ್ ನಾವು ತಗೊಳ್ಳುವಂಥದ್ದು ಕಂಪ್ಲೀಟ್ ರಾಹು ಕೇತುಗಳ ಒಂದು 180 ಡಿಗ್ರಿ ಆಸ್ಪೆಕ್ಟ್ ನ ಬದಲಾವಣೆ. ನಾವು ರಾಹುವನ್ನು ನೋಡ್ಬೇಕಾಗತ್ತೆ, ಕೇತುವನ್ನು ಅಟ್ ದ ಸೇಮ್ ನೋಡ್ಬೇಕಾಗತ್ತೆ. ಬಹಳ ಮುಖ್ಯವಾದ ಒಂದು ವಿಚಾರ, ರಾಹು ತಾನು ಇರ್ತಕ್ಕಂಥ ಜಾಗವನ್ನ ದೊಡ್ಡದು ಮಾಡ್ತಾನೆ, ಅಂದ್ರೆ ಆಸೆ ಆಕಾಂಕ್ಷೆಗಳನ್ನ ಜಾಸ್ತಿ ಮಾಡ್ತಾನೆ ಆ ಮನೆಗೆ ಸಂಬಂಧಪಟ್ಟ ಹಾಗೆ. ಕೇತುವಿನ ದೃಷ್ಟಿ ಅದರ ಮೇಲೆ ಬೀಳೋದ್ರಿಂದ ಭಿನ್ನವಾಗುವಂತ ತೊಡಕುಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ. ಈಗ ನೀವು ಯಾವುದೇ ರೀತಿಯ ಗೋಚಾರ ಫಲಗಳನ್ನು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರು ಕೂಡ ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಕೊಳ್ಬೇಡಿ. ಸೊ ಅದೆಲ್ಲವೂ ಕೂಡ ನೆಗೆಟಿವ್ ಆಗಿ ವರ್ಕೌಟ್ ಆಗ್ಬಿಡುತ್ತೆ ನಿಮಗೆ. ಸೊ ದಟ್ ಇದು ಬಹಳನೇ ಒಂದು ಮುಖ್ಯವಾದ ಒಂದು ಅಂಶ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮದುವೆ ಜೀವನದಲ್ಲಿ ಮೇಷರಾಶಿ ಮೇಷ ಲಗ್ನದ ವ್ಯಕ್ತಿಗಳಿಗೆ ಚೆನ್ನಾಗಿರ್ತಕ್ಕಂಥದ್ದು, ಏನೇ ಸಮಸ್ಯೆಗಳಿದ್ರು ಕೂಡ ಅದರಿಂದ ಹೊರಗಡೆ ಬರುವಂತ ಒಂದು ಸಮಯ. ಸೊ ಬಹಳ ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಈ ಒಂದು ಸಿಚುವೇಶನ್ಸ್ ಏನಾದ್ರು ಆ ತರದಲ್ಲಿ ಇದ್ರೆ. ಜೊತೆಗೆ ಈ ಒಂದು ಕಮಿಷನ್ ಬೇಸಿಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳನೇ ಚೆನ್ನಾಗಿದೆ. ಲಾಭ ಸ್ಥಾನದಲ್ಲಿ ರಾಹು ಕುತ್ಕೊಂಡಿದ್ರು ಕೂಡ ದೃಷ್ಟಿಯಲ್ಲಿರೋದ್ರಿಂದ ವಿಪರೀತವಾದ ಲಾಭ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರೆ ಖಂಡಿತ ಬರೋದಿಲ್ಲ. ಸೊ ಹಾಗಾಗಿ ಕೆಲಸದ ಮೇಲೆ ಫೋಕಸ್ ಮಾಡಿ ಬರುವಂತ ಲಾಭ ಮನಸ್ಸಿಗೆ ನೆಮ್ಮದಿ ಕೊಡೋ ಹಾಗೆ, ನಿಮ್ಮ ಜೀವನಕ್ಕೆ ಸಂತೋಷ ಕೊಡೋ ಹಾಗೆ ಸಿಗುತ್ತೆ. ಜೊತೆಗೆ ಇಲ್ಲಿ 5ನೇ ಭಾವ ತೋರಿಸ್ತಾ ಇದೆ. ಏನಾಗುತ್ತೆ ಅಂತಂದ್ರೆ ಒಂದು ಹೆಚ್ಚಿನ ಊಟವನ್ನ ಮಾಡುವಂಥದ್ದು, ಕ್ರೇವಿಂಗ್ಸ್, ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಊಟ ಜಾಸ್ತಿ ಮಾಡುವಂಥದ್ದು, ಸೋಂಬೇರಿತನ ಆಗುವಂಥದ್ದು, ನಿದ್ದೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ, ನೋಡ್ಕೊಳ್ಳಿ. ಜೊತೆಗೆ ಮಾತಿನ ಒಂದು ವಿಚಾರದಲ್ಲಿ ಬಂದಾಗ ಸ್ವಲ್ಪ ಜಾಗರೂಕತೆಯಿಂದ ಇರುವಂಥದ್ದು, ಅಥವಾ ಡಾಕ್ಯುಮೆಂಟ್ ವಿಚಾರಗಳಲ್ಲಿ ಬಂದಾಗ ಸ್ವಲ್ಪ ಜಾಗರೂಕತೆಯಿಂದ ಇರುವಂಥದ್ದು ಉತ್ತಮ. ಬಿಸ್ನೆಸ್ ನ ವಿಚಾರದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಆಗುತ್ತೆ. ಅದೇ ಆಗ್ಲೇ ಹೇಳಿದಾಗೆ ಲಾಭದ ನಿರೀಕ್ಷೆಯ ಮೇಲೆ ನಿಮ್ಮ ಒಂದು ಗಮನ ಇರಬಾರ್ದು, ಕೆಲಸದ ಮೇಲೆ ಗಮನ ಇದ್ರೆ ಲಾಭ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಸಾಡೆ ಸಾತಿ ಎನ್ನುವಂಥದ್ದು ಇದ್ರೂ ಕೂಡ ನಿಮ್ಮ ಒಂದು ಗುರುವಿನ ದೃಷ್ಟಿ ಹಾಗೆ ರಾಹುವಿನ ದೃಷ್ಟಿ ನಿಮ್ಮ 7ನೇ ಭಾವದ ಮೇಲೆ ಇದೆ, ಬಹಳ ಸ್ಟ್ರಾಂಗ್ ಆಗಿ. 7th ಹೌಸ್ ಇಸ್ ಸೂಚನೆ ಮಾಡುವಂಥದ್ದು ಸಂಸಾರ, ಹಾಗೆ ಪಬ್ಲಿಕ್ ರಿಲೇಶನ್ಶಿಪ್ ಆಗಿರ್ಬೋದು, ಸಾಮಾಜಿಕವಾದ ಒಂದು ವಿಚಾರಗಳು, ಅಕ್ಕಪಕ್ಕದವರು, ನೆರೆಹೊರೆಯವರು, ನೆಂಟರು, ಇಷ್ಟು, ಅಥವಾ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಆಗಿದ್ದಿರ್ಬೋದು, ಯಾವುದೇ ವಿಚಾರಗಳಿಗೆ, ಸಂಬಂಧಗಳು, ಮನೆಯಲ್ಲಿ ವಾತಾವರಣ, ಎಲ್ಲದರ ಮೇಲೂ ಅಪ್ಲೈ ಆಗೋದ್ರಿಂದ ಬಹಳನೇ ಒಂದು ಒಳ್ಳೆಯ ಸಮಯ. ಖುಷಿ ಖುಷಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ. ಸಾಡೆ ಸಾತಿದೆ ಅಂತ ಹೇಳಿ ಗೊಂದಲಕ್ಕೆ ಒಳಗಾಗಬೇಡಿ. ಸೊ ಮೇಷರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಇದ್ದುನಿದ್ದಾಗಿ ಹೇಳ್ಬಿಡ್ತಾರೆ. ನೇರವಾಗಿ ಮಾತಾಡೋರಿಗೆ ಯಾವಾಗ್ಲೂ ಶತ್ರುಗಳು ಇದ್ದೇ ಇರ್ತಾರೆ, ನೀವು ಅದನ್ನ ಮರೆಯೋ ಹಾಗೆ ಇಲ್ಲ. ಅಂಡ್ ಆಲ್ಸೋ ಅದು ಅಗ್ನಿ ತತ್ವದ ಮನೆ ಆಗಿರೋದ್ರಿಂದ ಪ್ರೊವೋಕಿಂಗ್ ನೇಚರ್. ನೀವು ಮಾಡದೇ ಇರತಕ್ಕಂಥ ತಪ್ಪುಗಳನ್ನ ಬೇರೆಯವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಕುತ್ಕೊಳ್ಳೋದಂತೂ ಖಂಡಿತವಾಗಿಯೂ ಅಲ್ಲ. ಸೊ ಅದಕ್ಕೆ ಎದುರುತ್ತರಗಳನ್ನ ಕೊಡೋದಕ್ಕೆ ಹೋಗ್ತೀರಿ, ಅಥವಾ ಇನ್ನೊಂದು ಏನೋ ಆಗತ್ತೆ. ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಬಿಹೇವ್ ಮಾಡೋದನ್ನ ಈ ಒಂದು ರಾಹುಕೇತುಗಳ ಒಂದು ಸಮಯ ಏನಿದೆ 1 ವರ್ಷದ 6 ತಿಂಗಳ ಕಾಲ ರೂಢಿಸ್ಕೊಳ್ಳೋದ್ರಿಂದ ಆಗಬಹುದಾದಂತ ಒಂದು ಸಮಸ್ಯೆಗಳಿಂದ ಹೊರಗುಳಿತೀರಿ. ಸೊ ಒಳ್ಳೇದಾಗುತ್ತೆ ನಿಮಗೆ. ಒಂದು ಒಳ್ಳೆಯ ಸಮಯ. ವಿಚಾರ ಮಾಡಿ ನಿಮ್ಮ ಯಾವ ಕೆಲಸ ಕಾರ್ಯಗಳು ನಿಂತಿದೆ ಅವನ್ನ ಮುಂದುವರಿಸುವಂತ ಒಂದು ಕೆಲಸ. ಇಲ್ಲಿ ಮೇನ್ಲಿ ನಿಮ್ಗೆ ನೆಗೆಟಿವ್ ಆಗುವಂಥದ್ದು ನಿಮ್ಮ ದೇಹ. ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡುವಂತ ಒಂದು ಸ್ಥಿತಿ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಫಿಸಿಕಲಿ ಸ್ವಲ್ಪ ವರ್ಕೌಟ್ ಗಳನ್ನ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಸೋ ವಿದೇಶಕ್ಕೆ ಪ್ರಯಾಣ ಮಾಡುವಂಥದ್ದು, ಫಾರಿನ್ಗೆಲ್ಲ ಹೋಗ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ನಿಮ್ಮ ಪ್ರಯತ್ನ ಇದ್ರೆ ಈ ಒಂದು ವರ್ಷದ 6 ತಿಂಗಳ ಒಂದು ಸಮಯದಲ್ಲಿ ಬಹಳ ಒಂದು ಟ್ರಾವೆಲ್ ಮಾಡುವಂತೆ ಯೋಗಗಳು ಇದೆ. ಅದು ತೀರ್ಥಕ್ಷೇತ್ರಗಳಿಗಾಗಿರ್ಬೋದು, ಅಥವಾ ನಿಮ್ಮ ಇಷ್ಟದ ಡೆಸ್ಟಿನೇಷನ್ಸ್ ಅಂತ ಕೂಡ ಹೇಳ್ತೀನಿ ನಾನು, ಅಲ್ಲಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳ ಚೆನ್ನಾಗಿದೆ. ನೆಕ್ಸ್ಟ್ ವೃಷಭ ರಾಶಿ ವೃಷಭ ಲಗ್ನದ ವ್ಯಕ್ತಿಗಳಿಗೆ ಒಂಥರ ಜಾಕ್ಪಾಟ್ ಟೈಮ್ ಅಂತ ಹೇಳ್ಬೋದು ನಾವು. ಸೊ ಎಲ್ಲಾ ಗ್ರಹಗಳು ಕೂಡ ಫೇವರಬಲ್ ಆಗಿ ಗೋಚಾರ ರೀತಿಯಲ್ಲಿ ಫಲಗಳನ್ನ ಕೊಡುವಾಗ ಜನ್ಮ ಜಾತಕದ ಜೊತೆಗೆ ಇದು ಕೂಡ ನಿಮ್ಗೆ ಆಡಾನ್ ಆಗ್ಬಿಟ್ರೆ ಸಾಕಷ್ಟು ಒಂದು ಅದೃಷ್ಟದ ಸಮಯ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಹೆಸರು, ಕೀರ್ತಿಗಳನ್ನ ಗಳಿಸ್ಕೊಳ್ಳುವಂತ ಒಂದು ಸಮಯವಾಗುತ್ತೆ. ಸೊ ಜೀವನದಲ್ಲಿ ಸಾಕಷ್ಟು ಒಂದು ವಿಚಾರಗಳಿರುತ್ತೆ ನಿಮ್ಮ ಜೀವನದಲ್ಲಿ. ಆ ವಿಚಾರಗಳ ಸಲುವಾಗಿ ಒಂದಷ್ಟು ಒದ್ದಾಟ ಮಾಡಿರ್ತೀರಿ, ತ್ಯಾಗಗಳನ್ನ ಮಾಡಿರ್ತೀರಿ. ಅದಕ್ಕೆ ಒಂದು ಒಳ್ಳೆಯದಾದ ಮನ್ನಣೆಯನ್ನು ತಗೊಳ್ಳುವಂಥದ್ದು, ಕೆಲಸದಲ್ಲಿ ಪ್ರಮೋಷನ್ಗಳು ಆಗುವಂಥದ್ದು, ಇವೆಲ್ಲವೂ ನಡೆಯುತ್ತೆ. ಕುಟುಂಬದ ವಿಚಾರ ಅಂತ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಸಣ್ಣ ಪುಟ್ಟ ಮಾತುಗಳಿಗೂ ಕೂಡ ಜಗಳಗಳು, ಘರ್ಷಣೆಗಳು ಜಾಸ್ತಿ ಆಗುವಂತ ಒಂದು ಸಮಯ ಅಂತ ನಾವು ಹೇಳ್ತೀವಿ. ಅದ್ರ ಬಗ್ಗೆ ನೀವು ಗಮನ ಕೊಟ್ರೆ ಒನ್ ಆಫ್ ದ ಎಕ್ಸಲೆಂಟ್ ಟೈಮ್ ಇದೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ, ಬಹಳ ಚೆನ್ನಾಗಿದೆ. ಎಸ್, ನೆಕ್ಸ್ಟ್ ಮಿಥುನ ರಾಶಿ ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಅಷ್ಟು ಸಮಂಜಸವಾದ ಸಮಯ ಅಲ್ಲ. ಆದ್ರೂ ಕೂಡ
ಒಂದು ದೈವ ಬಲ ಅನ್ನುವಂಥದ್ದು ಇರುತ್ತೆ. ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಹೊರಗಡೆ ಬರುವಂತ ಒಂದು ಸಮಯ. ಹಾರ್ಡ್ ವರ್ಕ್ ಸ್ವಲ್ಪ ಜಾಸ್ತಿ ತೋರಿಸುತ್ತೆ. ಸೊ ನೋ ಗಿವ್ ಅಪ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಹಿಡಿದಂತ ಕೆಲಸವನ್ನ ಬಿಡದೆ ಪೂರ್ಣ ಮಾಡುವಂತ ಮನಸ್ಥಿತಿಯನ್ನ ಇಟ್ಕೊಳ್ಳಿ. ಆಗ ನಿಮ್ಗೆ ಸಾಕಷ್ಟು ಸಹಾಯಕಾರಿಯಾಗುತ್ತೆ. ಮಿಥುನ ರಾಶಿ ಅಂತ ಅನ್ನುವಾಗ್ಲೇ ನಮಗೆ ಅದೊಂದು ಬುಧನ ಒಂದು ಮನೆ, ಬುದ್ಧಿ ಬಹಳ ಚೆನ್ನಾಗಿರುತ್ತೆ. ಟೈಮ್ಸ್ ವಿಪರೀತವಾದ ಬುದ್ಧಿ ನಮಗೆ ಸಮಸ್ಯೆಗಳನ್ನ ಕೊಟ್ಟು ಬಿಡುತ್ತೆ. ಸೊ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಆ ವಿಚಾರಗಳಲ್ಲಿ ನೋಡ್ಕೊಳ್ಳುವಂಥದ್ದು ಉತ್ತಮ. ಅಂಡ್ ಆಲ್ಸೋ ಯಾರಾದ್ರೂ ನಿಮಗೆ ಸಹಾಯ ಮಾಡುವಂತವ್ರು, ಅಥವಾ ಮನೆಯಲ್ಲೇ ತಂದೆನೋ ತಾಯಿನೋ ಸಂಬಂಧಿಕರು ಅಥವಾ ಸ್ನೇಹಿತರು ಅಥವಾ ಫ್ರೆಂಡ್ಸ್ ಯಾರೋ ಒಬ್ರು ನಿಮ್ಮ ಕಷ್ಟಕ್ಕೆ ಆಗುವಂತದ್ದಾಗುತ್ತೆ. ಅದು ದೈವದ ಒಂದು ಲೆಕ್ಕಾಚಾರವೇ ಆಗಿರುತ್ತೆ. ಸೊ ಒಂದು ಒಳ್ಳೆಯ ಸಮಯ ಅಂತ ಕೂಡ ಹೇಳ್ಬೋದು. ಆರೋಗ್ಯದ ದೃಷ್ಟಿಯಲ್ಲಿಯೂ ಕೂಡ ಬಹಳನೇ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯ ವ್ಯಕ್ತಿಗಳಿಗೆ ಖರ್ಚುಗಳು ಸ್ವಲ್ಪ ಜಾಸ್ತಿ, ಸಮಸ್ಯೆಗಳು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳು ಬರುವಂತದ್ದು, ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಆಗಾಗ, ಅಥವಾ ಏನೋ ಒಂದು ವಿಚಾರಗಳಿಗೆ ಸ್ವಲ್ಪ ನಡೆಯುತ್ತೆ, ನೋಡ್ಕೊಡಿ. ಖರ್ಚು ಜಾಸ್ತಿ ಆಗುತ್ತೆ ಅನ್ನುವಾಗ ಹಣ ದುಡಿತೀವಿ ಅನ್ನೋ ಒಂದು ಅರ್ಥವೂ ಇದೆ. ಸೇವಿಂಗ್ಸ್ ಮಾಡುವಂತ ಒಂದು ಸಮಯ ಖಂಡಿತವಾಗಿಯೂ ಆಗುತ್ತೆ. ಅದು ಸೇವ್ ಮಾಡಿರುವಂತದ್ದು ಯಾವುದೋ ಒಂದು ವಿಚಾರಕ್ಕೆ ನೀವು ಎತ್ಕೊಂಡೋಗಿ ಮತ್ತೆ ಜಮಾ ಮಾಡೋದು ಅಥವಾ ಕೊಡುವಂಥದ್ದು ಆಗುತ್ತೆ. ಆ ಒಂದು ವಿಚಾರವಾಗಿ ಗಮನ ಕೊಡ್ಬೇಕಾಗತ್ತೆ. ಮನೆ ಕಟ್ಟಬೇಕು ಅಂತಂದ್ರೆ ಖಂಡಿತವಾಗಿ ಈ ಒಂದು ಟೈಮ್ನಲ್ಲಿ ಮನೆ ಕಟ್ತೀರಿ. ಆದ್ರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಮೀರಿ ಹಣಕಾಸುಗಳು ಜಾಸ್ತಿಯಾಗಿ ಖರ್ಚಾಗುವಂತದ್ದಾಗುತ್ತೆ. ಸೊ ಸಾಲಗಳು ಅಂತ ಹೇಳಿ ನಾವು ನೋಡ್ಬೋದು. ಅದ್ರ ಬಗ್ಗೆ ಕೂಡ ಗಮನ ಇರಲಿ. ನೆಕ್ಸ್ಟ್ ಸಿಂಹ ರಾಶಿ, ಸಿಂಹ ಲಗ್ನದ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯ. ಆದ್ರೆ ಹಿತಶತ್ರುಗಳು ಅಥವಾ ನಿಮಗೆ ಕೇಡು ಬಯಸುವಂತವರ ಸಂಖ್ಯೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅವ್ರ ಕಡೆಯಿಂದ ಸ್ವಲ್ಪ ಜಾಗರೂಕತೆಯಾಗಿರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪವಾಗಿ ನಿಮ್ಗೆ ಬಿಡುವಂಥದ್ದು, ನೀವು ಮಾಡುವಂತ ಒಂದು ಪ್ರಯತ್ನಗಳಿಗೆ ಹೆಚ್ಚಿನದಾದ ಒಂದು ಅಮೌಂಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಆದ್ರೆ ಮಾಡಿದಂತ ಕೆಲಸಗಳಿಗೆ ತಕ್ಕನಾದ ಒಂದು ಪ್ರತಿಫಲವನ್ನ ಪಡ್ಕೊಳ್ಳುವಂಥದ್ದು, ಅದು ಹಾರ್ಡ್ ವರ್ಕ್ ಇಂದ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ಹೆಚ್ಚಿನ ಮಾತು ಬೇಡ, ಕೆಲಸದ ಕಡೆಗೆ ಗಮನ ಕೊಡುವಂಥದ್ದು ಬಹಳ ಉತ್ತಮ. ನೆಕ್ಸ್ಟ್ ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು, ಕೆಲಸದಲ್ಲಿ ಬಡ್ತಿ ಅಂತ ಹೇಳ್ಬೋದು. ನಾವು ಒಂದು ಒಳ್ಳೆ ಪೊಸಿಷನ್ಗೆ ಹೋಗುವಂತ ಒಂದು ಸಮಯ ಅಂತ ಕೂಡ ನಾವು ಹೇಳ್ಬೋದು. ಜೊತೆಗೆ ಹಣಕಾಸಿನಲ್ಲಿ ಉಳಿಸಬೇಕು, ಸೇವಿಂಗ್ ಮಾಡ್ಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಮಾಡುವಂತ ಯೋಗಗಳು ಇದೆ. ಜೊತೆಗೆ ಖರ್ಚುಗಳು ಕೂಡ ಸ್ವಲ್ಪ ಜಾಸ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಅದು ಕುಟುಂಬದ ಒಂದು ವಿನಿಯೋಗಕ್ಕಾಗಿ ಆಗಿರುತ್ತೆ. ಬಹಳ ಚೆನ್ನಾಗಿರುತ್ತೆ. ತುಲಾ ರಾಶಿ, ತುಲಾ ಲಗ್ನದ ವ್ಯಕ್ತಿಗಳಿಗೆ ಈ ಒಂದೂವರೆ ವರ್ಷ ಅಂತ ಅನ್ಕೊಳ್ಳೋಣ ನಾವು. ಈ ಒಂದು ಸಮಯದಲ್ಲಿ ದಪ್ಪ ಆಗುವಂತ ಸಾಧ್ಯತೆ, ಓವರ್ ವೆಯ್ಟೆಡ್ ಆಗುವಂತ ಒಂದು ಸಾಧ್ಯತೆ, ಸ್ವಲ್ಪ ಸಾಲಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನು ನೋಡ್ಕೊಳ್ಳಿ. ಆದ್ರೆ 9ನೇ ಭಾವದ ಮೇಲೆ ದೃಷ್ಟಿ ಅಂತ ನಾವು ತಗೊಳ್ಳುವಾಗ ಹಾಗೂ 11ನೇ ಭಾವದ ಮೇಲೆ ಇರೋದ್ರಿಂದ ಎಂಥದ್ದೇ ಸಮಸ್ಯೆಗಳಿದ್ರು ಅದರಿಂದ ಹೊರಗಡೆ ಬರೋದಕ್ಕೆ ದಾರಿಯಾಗುತ್ತೆ. ಸ್ವಲ್ಪ ಫಿಸಿಕಲಿ ಆಕ್ಟಿವ್ ಆಗಿರುವಂಥದ್ದು, ಜೊತೆಗೆ ಸಾಲ ಈ ತರದ ವಿಚಾರಗಳಿಗೆ ಯಾರಿಗೂ ಶೂರಿಟಿ ಹಾಕಿ ಕೊಡುವಂಥದ್ದು, ಬೇರೆಯವರ ಸಾಲಕ್ಕೆ ನೀವು ಎಗಲಾಗುವಂಥದ್ದು, ಬೇರೆಯವರನ್ನ ನಂಬಿ ಒಡವೆ ವಸ್ತುಗಳನ್ನ ಕೊಡುವಂಥದ್ದನ್ನ ಮಾಡಬೇಡಿ. ನೆಕ್ಸ್ಟ್ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ವ್ಯಕ್ತಿಗಳಿಗೆ ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿಯೂ ಬಹಳನೇ ಜಾಗರೂಕತೆಯಾಗಿರ್ಬೇಕು. ಆಕ್ಸಿಡೆಂಟ್ಸ್ ಆಗುವಂತ ಒಂದು ಸಾಧ್ಯತೆಗಳು ಅಂತ ಹೇಳ್ಬೋದು, ಅಥವಾ ಅನಾರೋಗ್ಯ ವಿಚಾರಗಳು ಅಂತ ಕೂಡ ಹೇಳ್ಬೋದು ನಾವು. ಸೊ ದೊಡ್ಡ ಮಟ್ಟದಲ್ಲಿ ಈಗಾಯ್ತು ಅನ್ನೋ ತರ ಹೆಸರಾಗುವಂತ ಒಂದು ಸಾಧ್ಯತೆ ಕೂಡ ಆಗತ್ತೆ. ಸೊ ಜಾಗರೂಕತೆಯಿಂದ ಇರಿ. ಈ ಪಿತ್ರಾರ್ಜಿತ ಆಸ್ತಿಗಳು ಅಂತ ಬರುವಾಗ, ಅಥವಾ ಆಸ್ತಿ ಖರೀದಿ ಮಾಡುವಂಥದ್ದು, ಮಾರುವಂಥದ್ದು ಅಂತ ಬರುವಾಗ ಕೂಡ ಈ ಒಂದು ಸಾಧ್ಯತೆಗಳು ಇದೆ. ಆದ್ರೆ ನೀವೇನಾದ್ರೂ ನಿಮ್ಮ ಪ್ರಾಪರ್ಟಿಯನ್ನ ಸೇಲ್ ಮಾಡ್ಬೇಕು ಅಥವಾ ತಗೊಳ್ಬೇಕು ಅಂದ್ರೆ, ಸೇಲ್ ಮಾಡೋದಾದ್ರೆ ನಿಮ್ಮ ಒಂದು ಅಂದಾಜಿನ ರೇಟಿಗಿಂತ ಕಡಿಮೆ ಸೇಲ್ ಆಗುತ್ತೆ. ತಗೊಳ್ಬೇಕು ಅಂದ್ರೆ ಹೆಚ್ಚಿನ ದುಡ್ಡನ್ನು ಕೊಟ್ಟು ತಗೊಳ್ತೀರಾ. ದಯವಿಟ್ಟು ನೀವು ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಸರಿ ನಿಮ್ಮ ಜಾತಕಗಳನ್ನ ಚೆಕ್ ಮಾಡಿಸ್ಕೊಳ್ಳಿ. ಜಾತಕಗಳನ್ನ ಅಂದ್ರೆ ಪ್ರಶ್ನಾಶಾಸ್ತ್ರದ ಮೂಲಕ ಕೇಳಿ ನೀವು ಮುಂದುವರಿಯುವಂಥದ್ದು ಬಹಳನೇ ಉತ್ತಮ. ನೆಕ್ಸ್ಟ್ ಧನುರ್ ರಾಶಿ, ಧನುರ್ ಲಗ್ನದ ವ್ಯಕ್ತಿಗಳಿಗೆ ಜಗಳಗಳು ಸ್ವಲ್ಪ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಈ ಮೀಡಿಯಾ ಫೀಲ್ಡ್ ನಲ್ಲಿ ಇದ್ರೆ ಸಕ್ಸಸ್ ಆಗ್ತಾರೆ. ಸೋಷಿಯಲ್ ಮೀಡಿಯಾ ಆಗಿದ್ದಿರ್ಬೋದು ಅಥವಾ ಮೀಡಿಯಾದಲ್ಲಿ ಆಗಿದ್ದಿರ್ಬೋದು. ಅದರದ್ದು ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರುವಂತದ್ದು, ಡಾಕ್ಯುಮೆಂಟೇಶನ್ಸ್ ನಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಮೋಸ ಹೋಗುವಂತ ಒಂದು ಸಾಧ್ಯತೆ ಅಂತ ಕೂಡ ನಾವು ಹೇಳ್ತೀವಿ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಇರಲಿ. ಆದ್ರೂ ಕೂಡ ಇಲ್ಲಿ 9ನೇ ಭಾವದ ಒಂದು ದೃಷ್ಟಿ ಅಂತ ನಾವು ತಗೊಳ್ಳುವಾಗ ಇಟ್ಸ್ ರಿಯಲಿ ಗುಡ್. ಅಂಡ್ ಆಲ್ಸೋ ಬಿಸ್ನೆಸ್ ನ ವಿಚಾರಗಳಲ್ಲಿ ಬಂದಾಗ ಬಲ್ಕ್ ಆಗಿ ಅಮೌಂಟ್ ಬರೋದಿಲ್ಲ, ಸ್ವಲ್ಪವೇ ಬರುತ್ತೆ. ಅದ್ರ ಬಗ್ಗೆ ಕೂಡ ಗಮನ ಇರಲಿ. ಇನ್ನ ಮದುವೆ ವಿಚಾರಗಳು ಅಂತ ಏನಾದ್ರೂ ನೀವು ಪ್ರಯತ್ನ ಪಡೋದಾದ್ರೂ ಕೂಡ ಒಂದು ಮದುವೆ ಸೆಟ್ ಆಗಿರುತ್ತೆ ಅನ್ಕೊಳ್ಳಿ, ಇಲ್ಲೇನೋ ಮಾತಿನ ಒಂದು ಮೂಲಕ ಒಂದಷ್ಟು ಸಮಸ್ಯೆಗಳಾಗುವಂಥದ್ದು, ಅದಾದ್ಮೇಲೆ ಸರಿ ಹೋಗುವಂಥದ್ದು, ಈ ತರದ್ದು ಕೂಡ ಇರುತ್ತೆ. ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ.
ನೆಕ್ಸ್ಟ್ ಮಕರ ರಾಶಿ, ಮಕರ ಲಗ್ನದ ವ್ಯಕ್ತಿಗಳಿಗೆ ಸೊ ಕೆಲಸದ ವಿಚಾರದಲ್ಲಿ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಈ ಒಂದು ನೀವೇನಾದ್ರೂ ಕೊಳ್ಳಬೇಕು, ಮಾಡ್ಬೇಕು ಅಥವಾ ಬೇರೆ ಇನ್ಯಾವುದೋ ಹೊಸ ಬಿಸ್ನೆಸ್ ಗಳನ್ನ ಮಾಡ್ಬೇಕು ಅನ್ನುವಾಗ ಸ್ವಲ್ಪ ಸಮಸ್ಯೆಗಳಿದೆ, ನೋಡ್ಕೊಂಡು ಕೈ ಹಾಕುವಂಥದ್ದು ಉತ್ತಮ. ಯಾವುದೇ ಒಂದು ವಿಚಾರಕ್ಕೂ ಕೂಡ ಪ್ರಶ್ನಾಶಾಸ್ತ್ರದ ಮೂಲಕ ತಿಳ್ಕೊಂಡು ಮುಂದಕ್ಕೆ ಹೋಗಿ. ನಾನೊಂದು ಎಕ್ಸಾಂಪಲ್ ಹೇಳೋದಾದ್ರೆ ನಿಮಗೆ, ಈಗ ಒಂದು 2.5 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಬಹಳ ಚೆನ್ನಾಗಿ ಇರ್ತಕ್ಕಂಥವ್ರು, ಸದ್ಯದ ಒಂದು 10 ವರ್ಷದಲ್ಲಿ ಲೈಫ್ ನಲ್ಲಿ ಗ್ರೋತ್ ಕಂಡಂತವ್ರು, ತುಂಬಾ ಚೆನ್ನಾಗಿ ಚಿನ್ನಾಭರಣಗಳನ್ನ ಹಾಕೊಂಡಿದ್ರು, ಒಂದು ದೊಡ್ಡ ಸ್ಥಾಯಿಯಲ್ಲಿ ಇದ್ದಂತವ್ರೆ. ಸೊ ಅವ್ರ ಕನ್ಸಲ್ಟೇಷನ್ಗೆ ಬಂದಾಗ ನನ್ನ ಜಾತಕ ಹೇಗಿದೆ, ಮುಂದಿನ ದಿನಗಳು ಹೇಗಿದೆ ಅಂತ ಅವ್ರು ಹೇಳಿ ಕೇಳಿದ್ದು. ಸೊ ದಟ್ ನಾನು ಅವರಿಗೆ ಹೇಳಿದ್ದು, ಶುಕ್ರ ದಶ ಬರ್ತಾ ಇದೆ ನೆಕ್ಸ್ಟ್, ಆದ್ರೆ ಅದು ಅಷ್ಟು ಚೆನ್ನಾಗಿ ಇಲ್ಲ ನಿಮ್ಮ ಒಂದು ಜೀವನಕ್ಕೆ. ಈಗ ಏನು ಗಳಿಕೆ ಮಾಡ್ಕೊಂಡು ಬಂದಿದ್ರಿ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ಸೊ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಬೇಡಿ, ಅವೆಲ್ಲವನ್ನ ನೋಡ್ಕೊಂಡು ನೀವು ಹೋಗೋದು ಉತ್ತಮ. ಸೊ ಅವ್ರಿಗೆ ಕೋಪ ಬರ್ತಂತ. ಅವಾಗ ಕೇತು ದಶ ನಡೆದಿದೆ ಅಂತೆ ನನಗೆ ಒಂದು 7 ವರ್ಷಗಳ ಕಾಲ. ಅದ್ರಲ್ಲೇ ನಾನು ರಾಜನ್ ತರ ಎಲ್ಲ ದುಡಿದಿದ್ದೀನಿ, ಬದುಕಿದ್ದೀನಿ, ಲೈಫ್ ಅಲ್ಲಿ ಒಂದಷ್ಟು ಬಂದ್ಬಿಟ್ಟಿದೆ. ಈಗ ಶುಕ್ರ ದಶ ಬರ್ತಾ ಇದೆ, ಶುಕ್ರ ದಶ ನನಗೆ ಚೆನ್ನಾಗಿರೋದಿಲ್ವಾ? ಸೊ ಕೋಪ ಬಂದಿದ್ದು ಹೌದು, ಶುಕ್ರ ಅಂತಂದ್ರೆ ಲಕ್ಸುರಿ ಎಲ್ಲ ಕೊಟ್ಬಿಡ್ತಾನೆ ಅಂತ. ಬಟ್ ನಾನ್ ಹೇಳಿದಂತ ಮಾತು ಅವತ್ತು ಕಿವಿಗೆ ಹೋಗ್ಲಿಲ್ಲ. ಸೊ ಅವ್ರು ಹೋದ್ರು. ಅದಾದ ಮೇಲೆ ಈಗ ರೀಸೆಂಟ್ ಆಗಿ ಅವರು ಒಂದು 6 ತಿಂಗಳ ಹಿಂದೆ ಬಂದಿದ್ರು. ಮತ್ತೆ ಯಾಕೆ ಬಂದಿದ್ರು ಅಂತಂದ್ರೆ, ಅವತ್ತು ನೀವು ಹೇಳಿದ್ರಿ ಮೇಡಮ್, ಬೇಡ ಹೋಗೋದು ಬಿಸ್ನೆಸ್ಗೆ, ಸಮಸ್ಯೆಗಳಾಗುತ್ತೆ, ಇರೋದು ಉಳಿಸ್ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ 2.5 ಕೋಟಿ ಇನ್ವೆಸ್ಟ್ ಮಾಡಿ ಹೋಯ್ತು. ಸೊ ಅದಾದ್ಮೇಲೆ ಬಂದಿದ್ದಾರೆ. ಅಂದ್ರೆ ನಿಮ್ಮ ಕರ್ಮಗಳು, ಒಬ್ಬ ಏನೋ ತಿಳಿಸ್ಕೊಡುವಂತ ಒಬ್ಬ ಗುರು ಸಿಕ್ಕಿದ್ರು ಕೂಡ ಆ ವಿಚಾರವನ್ನ ನಾವು ತಗೊಳ್ಳಿಲ್ಲ ಅಂದ್ರೆ ಅದು ಕೂಡ ಕರ್ಮವೇ ಅಲ್ವಾ? ಸೊ ಹಾಗಾಗಿ ಗೋಚಾರ ರೀತಿಯಾದ ಬದಲಾವಣೆಗಳು ಏನು ಮಾಡ್ಬಿಡುತ್ತೆ, ನಮ್ಮನ್ನ ಪ್ರವೋಕ್ ಮಾಡುತ್ತೆ. ಇದನ್ನ ಮಾಡು, ಅದನ್ನ ಮಾಡು, ಇದನ್ನ ಮಾಡಿದ್ರೆ ನಾನು ಚೆನ್ನಾಗಾಗ್ಬಿಡ್ತೀನಿ. ಮನುಷ್ಯನಿಗೆ ಬದುಕೋದಕ್ಕೆ ಅನಿವಾರ್ಯಕ್ಕೆ ಒಂದಷ್ಟು ಆಸೆಗಳು ಬರುತ್ತೆ. ನಾನು ಹೀಗ್ ಮಾಡಿದ್ರೆ ಚೆನ್ನಾಗಿರ್ತೀನಿ, ಹಾಗೆ ಮಾಡಿದ್ರೆ. ಹೊಸ ಹೊಸ ಕೆಲಸಗಳಿಗೆ ಕೈಗಳನ್ನ ಹಾಕ್ಬಿಟ್ಟಾಗ ಅಲ್ಲಿ ಕೈ ಸುಟ್ಕೊಳ್ಳುವಂತ ಒಂದು ಅವಕಾಶಗಳು ಕೂಡ ಜಾಸ್ತಿ ಇರುತ್ತೆ. 100ರಲ್ಲಿ ಒಬ್ರಿಗೋ ಇಬ್ಬರಿಗೋ ಅವ್ರ ಕೈ ಇಟ್ಟಂತ ಕೆಲಸಗಳು ಸಕ್ಸಸ್ ಆಗುವಂಥದ್ದು, ಅದು ಅವರ ಗ್ರಹಸ್ಥಿತಿಗಳು ಚೆನ್ನಾಗಿದ್ದಾಗ. ಆ ವ್ಯಕ್ತಿಗಳಿಗೆ ಆ ವಿಚಾರ ಗೊತ್ತಿರೋದಿಲ್ಲ, ಮಾಡಿರ್ತಾರೆ, ಸಕ್ಸಸ್ ಆಗಿರ್ತಾರೆ. ಬಟ್ ಪ್ರಪಂಚದಲ್ಲಿ ಎಲ್ರೂ ಹಾಗೆ ಆಗೋದಕ್ಕೆ ಸಾಧ್ಯನಾ? ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಬೇರೆ ಯಾರೋ ಒಂದಷ್ಟು ಮೋಟಿವೇಶನ್ ಕೊಡ್ತಾರೆ, ನಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ಆಯ್ತು, ನಾವು ಹೀಗೆ ಬೆಳೆದ್ವಿ, ನೀವು ಕೂಡ ಆಗ್ಬಹುದು. ಅಫ್ಕೋರ್ಸ್ ಅದನ್ನ ತಪ್ಪು ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ನಾವು ಪ್ರಯತ್ನಗಳನ್ನ ಪಟ್ಟಾಗ ಅದು ಯಾವ್ದು ಕೈಗೂಡೋದೇ ಇಲ್ಲ. ಅಂದ್ರೆ ಆ ವ್ಯಕ್ತಿಗೆ ಇರಬಹುದಾದಂತ ಜಾತಕ ರೀತಿಯ ಅದೃಷ್ಟ ಅಥವಾ ಫಲಗಳು ನಮ್ಮ ಜಾತಕದಲ್ಲೂ ಇರ್ಬೇಕಲ್ಲ. ಸೊ ಮೋಟಿವೇಶನ್ ಅನ್ನುವಂಥದ್ದು ನಮಗೆ ತಕ್ಷಣಕ್ಕೆ ಸಿಗುತ್ತಷ್ಟೇ, ಲೈಫ್ ಟೈಮ್ ಅಲ್ಲಿ ಅಲ್ಲ. ಅದೇ ರೀತಿ ಗೋಚಾರ ರೀತಿಯಾದ ಬದಲಾವಣೆಗಳು ಬಂದಾಗ ನಮ್ಮ ಜನ್ಮ ಜಾತಕವನ್ನು ನೋಡ್ಕೊಂಡು ಗೋಚಾರ ರೀತಿಯಾದ ಬದಲಾವಣೆಗಳು ನಮ್ಗೆ ಶುಭಕರವಾಗಿದೆಯಾ ಎರಡನ್ನೂ ನೋಡಿ ನಾವು ಹೊಸ ಕೆಲಸಗಳಿಗೆ ಕೈ ಹಾಕ್ಬೇಕಾಗತ್ತೆ. ದಿಢೀರ್ ಅಂತ ಯಾರೋ ಹೇಳಿದ್ರು ಅಥವಾ ಯಾರದ್ದೋ ಮಾತು ಕೇಳಿ ಮಾಡಿದ್ವಿ ಅಂತೆಲ್ಲ ಮಾಡೋದಕ್ಕೋದ್ರೆ ಸಮಸ್ಯೆಗಳಾಗುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಮಾರ್ಗದರ್ಶನ, ನಮ್ಗೆ ಮುಂದೆ ಆಗಬಹುದಾದಂತ ವಿಚಾರಗಳಿಗೆ ನಮ್ಗೆ ತಿಳಿಸ್ಕೊಡುತ್ತೆ, ಏನು ಮಾಡ್ಬೇಕು, ಏನು ಮಾಡಬಾರ್ದು ಅಂತ. ಸೊ ಹಾಗಾಗಿ ಶಾಸ್ತ್ರ ಇರ್ತಕ್ಕಂಥದ್ದು, ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಸೊ ಈ ಲೋನ್ಗೆಲ್ಲ ಅಪ್ಲೈ ಮಾಡಿದ್ರೆ ನೀವು ಅದೆಲ್ಲ ಬರೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು, ಆದ್ರೆ ಖಂಡಿತವಾಗಿಯೂ ಬರುತ್ತೆ. ಅವೆಲ್ಲವೂ ಸ್ವಲ್ಪ ನಿಧಾನವಾದ್ರೂ ಪ್ರಧಾನವಾಗುತ್ತೆ. ಕೆಲಸ ಕಾರ್ಯದ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ. ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಕೇರ್ ಮಾಡ್ಕೊಳ್ಬೇಕಾಗತ್ತೆ, ಕೇರ್ ತಗೊಳ್ಬೇಕಾಗತ್ತೆ. ಕೂತು ಮಾತನಾಡಿ ಏನೇ ವಿಚಾರಗಳಿದ್ರು ಬಗೆಹರಿಸ್ಕೊಡುವಂಥದ್ದು ಉತ್ತಮ ಅಂತ ಹೇಳ್ತೀನಿ. ನೆಕ್ಸ್ಟ್ ಕುಂಭರಾಶಿ, ಕುಂಭ ಲಗ್ನದ ವ್ಯಕ್ತಿಗಳಿಗೆ ಬಿಸ್ನೆಸ್ಗೆಲ್ಲ ಬಹಳ ಚೆನ್ನಾಗಿದೆ. ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ. ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಹಾರ್ಡ್ ವರ್ಕ್ ಮಾಡಿದಾಗ. ಕೆಲಸದ ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತ ಈ ಒಂದು ಸಮಯದಲ್ಲಿ ಕೈ ಹಾಕೋದು ಬೇಡ. ಇರೋ ಕೆಲಸದಲ್ಲಿ ನೀವು ಹೋಗೋದು ಉತ್ತಮ. ಯಾಕಂದ್ರೆ ಕೆಲಸ ಬಿಟ್ಟು ನೀವು ಬೇರೆದಕ್ಕೆ ಪ್ರಯತ್ನ ಪಟ್ರೆ ಕೆಲಸ ಇಲ್ಲದಂತಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ನೋಡ್ಕೊಳ್ಳಿ. ಅಂಡ್ ಆಲ್ಸೋ ಟ್ರಾವೆಲ್ ಮಾಡುವಂತ ಒಂದು ವಿಚಾರ ಇರುವಂತದ್ದು, ಟ್ರಾವೆಲ್ ಮಾಡ್ಬೋದು. ಮದುವೆ ವಿಚಾರವಾಗಿ ಪ್ರೀತಿ ಪ್ರೇಮ ಅಂತೆಲ್ಲ ಮಾಡಿದ್ರೆ ಮನೆಯಲ್ಲಿ ಹೇಳಿದ್ರೆ ಒಪ್ಕೊಳ್ಳುವಂತ ಸಾಧ್ಯತೆ ಇದೆ. ಅದು ಕಷ್ಟದಲ್ಲಿ ಒಪ್ಪಿಸುವಂತ ಸಾಧ್ಯತೆ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಆರೋಗ್ಯ ಬಹಳ ಚೆನ್ನಾಗಿದೆ. ಮೀನರಾಶಿ, ಮೀನ ಲಗ್ನದ ವ್ಯಕ್ತಿಗಳಿಗೆ ಎಸ್, ಒಳ್ಳೆಯ ನಿದ್ದೆ, ಒಳ್ಳೆಯ ಟ್ರಾವೆಲ್ ಮಾಡುವಂತ ಒಂದು ಯೋಗ ಅಂತ ಕೂಡ ಹೇಳ್ಬೋದು. ಎಜುಕೇಶನ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಡ್ರೋಸಿನೆಸ್, ನಿದ್ದೆ ಮಂಪರು ಅನ್ನುವಂಥದ್ದು ಸ್ವಲ್ಪ ಜಾಸ್ತಿಯಾಗಿ ಇರುತ್ತೆ, ನೋಡ್ಕೊಳ್ಬೇಕಾಗುತ್ತೆ. ಅಂಡ್ ಆಲ್ಸೋ ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿಯೂ ಗಮನ ಕೊಡ್ಲೇಬೇಕು. ಸ್ವಲ್ಪ ವ್ಯಾಯಾಮ ಮಾಡುವಂಥದ್ದು, ಒಳ್ಳೆ ಆರೋಗ್ಯಕರವಾದ ಆಹಾರವನ್ನ ತಗೊಳ್ಳುವಂಥದ್ದು ಎಲ್ಲವೂ ಕೂಡ ನಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಕೆಲಸ ಕಾರ್ಯದ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ, ತೊಡಕುಗಳು ಅಂತ ಹೇಳ್ಬೋದು ನಾವು. ಆ ಒಂದು ವಿಚಾರಗಳು ಸ್ವಲ್ಪ ತಾಳ್ಮೆಯಿಂದ ಹೋಗ್ಬೇಕಾಗತ್ತೆ. ಈ ಒಂದು ವರ್ಷದ 6 ತಿಂಗಳ ಕಾಲ ಅದು ನಿಮ್ಗೆ ಹೆಚ್ಚಿನ ಒಂದು ಒಳ್ಳೆಯ ಫಲಗಳನ್ನ ಕೊಡುತ್ತೆ ಅಂತ ಹೇಳ್ಬಹುದು. ಎಸ್, ಇಲ್ಲಿವರೆಗೂ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಹಾಗೆ ಲಗ್ನದವರೆಗೂ ಒಂದು ಫಲಗಳು. ಇನ್ನು ಡೆಪ್ತ್ ಆಗಿ ನಾನು ಇಲ್ಲಿ ತುಂಬಾ ಎಲಾಬ್ರೇಟ್ ಮಾಡಿ ಹೇಳಿಲ್ಲ, ಯಾಕಂದ್ರೆ ಗೋಚಾರ ರೀತಿಯಲ್ಲಿ ಬರ್ತಕ್ಕಂಥ ಫಲಗಳು ಜಾತಕದಲ್ಲಿ ನಮ್ಗೆ ದಶಾಭುಕ್ತಿಗಳು ಅದೇ ಇದ್ದಾಗ
ಅಪ್ಲೈ ಆಗುವಂತದ್ದಾಗುತ್ತೆ. ದಶಾಭುಕ್ತಿಗಳೇ ಇಲ್ಲ ಅಂತಂದ್ರೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಕೂಡ ಎಲ್ಲಾ ವಿಚಾರಗಳನ್ನ ವೈಜ್ಞಾನಿಕವಾಗಿ ಪ್ರಾಕ್ಟಿಕಲ್ ಆಗಿ ತಗೊಂಡಾಗ ಅವೆಲ್ಲವೂ ಅಪ್ಲೈ ಆಗುವಂತದ್ದಾಗುತ್ತೆ. ಒಂದು ಮಾಹಿತಿ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ನ್ಯೂಮರಾಲಜಿ ಕ್ಲಾಸಸ್ಗೆ ಜಾಯ್ನ್ ಆಗ್ಬೇಕು ಅನ್ನುವಂಥವ್ರು ಖಂಡಿತವಾಗಿ ಜಾಯ್ನ್ ಆಗ್ಬೋದು. ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದೊಂದು ಸರ್ಟಿಫೈಡ್ ಕೋರ್ಸ್ ಆಗಿರುತ್ತೆ. ಗೋಲ್ಡನ್ ಟ್ರೂತ್ಸ್ ಅನ್ನುವಂತ ಗೌರ್ಮೆಂಟ್ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಇದೊಂದು. ಸೊ ದಟ್ ನ್ಯೂಮರಾಲಜಿಯ ಜೊತೆಗೆ ನಿಮಗೆ ಬೇಸಿಕ್ ಆಗಿ ಅಸ್ಟ್ರಾಲಜಿ, ಅದ್ರ ಜೊತೆಗೆ ಮ್ಯಾನಿಫೆಸ್ಟೇಷನ್, ತುಂಬಾ ಒಂದಷ್ಟು ಒಳ್ಳೆಯ ವಿಚಾರಗಳು ಆಧ್ಯಾತ್ಮಿಕವಾಗಿ ಕಲ್ತ್ಕೊಳ್ತೀರಿ. ಹಾಗೆ ಒಂದಷ್ಟು ಜನಗಳಿಗೆ ಅದನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಕೂಡ ನೀವು ಮಾಡಬಹುದು. ನಿಮ್ಮ ಜೀವನದಲ್ಲಿ ಬೆಳಕನ್ನ ಕಂಡುಕೊಂಡು ಬೇರೆಯವರ ಬದುಕಿಗೂ ಬೆಳಕನ್ನ ಕೊಡುವಂತ ಒಂದು ಬ್ರಹ್ಮಜ್ಞಾನ ಇಷ್ಟ ಇದ್ದಂತವ್ರು ಕಲ್ತ್ಕೊಳ್ಳಿ. ಹಾಗೆ ನೇಮ್ ಕನ್ಸಲ್ಟೇಷನ್ ತಗೊಳ್ಳೋರು ಕೂಡ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಗೂಗಲ್ ಅಲ್ಲಿ ಬರ್ತಕ್ಕಂಥ ಹೆಸರುಗಳನ್ನೆಲ್ಲ ತಗೊಂಡು ಇದು ಹೀಗಿಟ್ರೆ ಹಾಗಿರುತ್ತೆ, ಹಾಗಿಟ್ರೆ ಹೀಗಿರುತ್ತೆ ಅಂತ ದಯವಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಡಿ. ನ್ಯೂಮರಾಲಜಿಯ ವಿಚಾರಗಳೇ ಬೇರೆ ಇರುತ್ತೆ. ಗ್ರಾಫಾಲಜಿ ನೋಡ್ಬೇಕಾಗುತ್ತೆ, ನಾವು ಪಿರಮಿಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಹಾಗೆ ಆ ಹೆಸರಿನ ಒಂದು ವೈಬ್ರೇಷನ್ ಎಷ್ಟಿದೆ, ಯಾವ ಡಿಗ್ರಿಯಲ್ಲಿ ಇದೆ, ಎಲ್ಲವನ್ನ ನಾವು ನೋಡ್ಬೇಕಾಗತ್ತೆ. ಹೆಸರು ಟ್ರೆಂಡಿ ಆಗಿದೆ, ಕರೆಯೋದಕ್ಕೆ ಫ್ಯಾನ್ಸಿ ಆಗಿದೆ ಅಂತ ಹೇಳಿ ಒಂದಷ್ಟು ಹೆಸರುಗಳನ್ನ ಚೂಸ್ ಮಾಡ್ತೀರಿ. ಹೆಸರುಗಳು ಮಗುವಿಗೆ ಡೇಟ್ ಆಫ್ ಬರ್ತ್ ನ ಪ್ರಕಾರ ಆಗ ಬಂದಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ತೀರಿ. ಜೊತೆಗೆ ಹೆಸರುಗಳನ್ನೆಲ್ಲ ರಿಪಿಟೇಟಿವ್ಲಿ ಇದೆ ಅಂದ್ರೆ ರಿಲೇಷನ್ಸ್ ಅಲ್ಲಿ ಅದೇ ಹೆಸರಿದೆ, ಫ್ರೆಂಡ್ಸ್ ಅಲ್ಲಿ ಅದೇ ಹೆಸರಿದೆ, ಮತ್ತೆ ಹೇಗೆ ಇಡೋದು. ಸೊ ಇನ್ನ ಹೊಸ ಹೊಸ ಹೆಸರುಗಳು ಬೇಕು ಅಂತೇಳಿ ಗೂಗಲ್ ನ ಮೊರೆ ಹೋಗಿ ಒಂದಷ್ಟು ಹೆಸರುಗಳನ್ನ ತಗೊಂಡು ನಿಮಗ್ ನೀವೇ ಏನೇನೋ ಮಾಡೋದಕ್ಕೆ ಹೋಗ್ತೀರಿ. ದಯವಿಟ್ಟು ಮಕ್ಕಳ ವಿಚಾರದಲ್ಲಿ ಹುಡುಕಾಟ ಆಡಬೇಡಿ. ನೀವು ಕೊಡುವಂತ ಒಂದು ಹೆಸರು ಮಕ್ಕಳಲ್ಲಿ ಜ್ಞಾನ, ತಿಳುವಳಿಕೆ, ಜೊತೆಗೆ ಆರೋಗ್ಯ, ಅವರ ಒಂದು ಬದುಕಿಗೆ ಎಲ್ಲದಕ್ಕೂ ಒಂದು ನೆರವಾಗಿ ನಿಲ್ಲುವಂತದ್ದಾಗುತ್ತೆ. ಹೆಸರು ಅನ್ನುವಂಥದ್ದು ಮಂತ್ರಕ್ಕೆ ಸಮಾನ. ಇದರಲ್ಲಿ ದಯವಿಟ್ಟು ನೆಗ್ಲಿಜೆನ್ಸಿ ತೋರಿಸಬೇಡಿ. ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾದ ಒಂದು ಹೆಸರನ್ನ ಕೊಡುವಂಥದ್ದು ತಂದೆ ತಾಯಿಯ ಆದ್ಯ ಕರ್ತವ್ಯವಾಗಿರುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಮದುವೆಗೆ ಸಾಲಾವಳಿಗಳನ್ನ ಕೇಳೋದು ಹೆಸರು ಬರದ ಮೇಲೆ. ದಯವಿಟ್ಟು ನೀವು ಕಾಲೇ ಮಾಡಬೇಡಿ, ತಪ್ಪು ತಿಳ್ಕೊಳ್ಬೇಡಿ. ಹೆಸರು ಬರದ ಮೇಲೆ ಹೊಂದಾಣಿಕೆ ನಾನು ಮಾಡೋದಿಲ್ಲ. ಪ್ರಪಂಚದಲ್ಲಿ 99% ಜನ ಹೆಸರು ಬಲದ ಮೇಲೆ ಮದುವೆಗಳನ್ನ ಆಗಿರುವಂತವ್ರು ಎಷ್ಟು ಜನ ನೆಮ್ಮದಿಯಾಗಿದ್ದಾರೆ ಹೇಳಿ. ಸೊ ಹೆಸರು ಬಲದ ಮೇಲೆ ಹೊಂದಾಣಿಕೆ ಎನ್ನುವಂಥದ್ದು ಖಂಡಿತವಾಗಿಯೂ ಅದು ನಿಮಗೆ ಒಳ್ಳೆಯ ಫಲಗಳನ್ನ ಕೊಡುವುದಿಲ್ಲ. ಜಾತಕ ರೀತಿಯಲ್ಲಿ ನೋಡ್ಕೊಳ್ಳಿ. ಗಂಡು ಹೆಣ್ಣಿನ ಜಾತಕಗಳಿಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರದ ಮೂಲಕ ತಿಳ್ಕೊಳ್ಳಿ. ಯಾಕಂದ್ರೆ ನಾವು ಕೇವಲ ಮೇಲ್ಮಾತ್ರ ಜಾತಕಗಳನ್ನ ನೋಡೋದಕ್ಕಾಗೋದಿಲ್ಲ. ಅವರ ನವಾಂಶ ಕುಂಡಲಿಗಳನ್ನ ನಾವು ನೋಡ್ಬೇಕಾಗತ್ತೆ, ದಶಾಂಶ ಕುಂಡಲಿಗಳನ್ನ ನೋಡ್ಬೇಕಾಗತ್ತೆ, ಷೋಡಶ ವರ್ಗ ಅನ್ನುವಂಥದ್ದು ಇರುತ್ತೆ. ಸೊ ಇವೆಲ್ಲ ವಿಚಾರಗಳನ್ನ ನಾವು ಗಮನಿಸಬೇಕಾಗತ್ತೆ. ಪ್ರತಿಯೊಂದು ವಿಚಾರಗಳನ್ನ ಗಮನಿಸಿ ನಾವು ಮದುವೆ ವಿಚಾರಕ್ಕೆ ಮುಂದುವರಿಬೇಕಾ ಬೇಡವಾ ನೋಡ್ಬೇಕು. ಅದ್ರ ಜೊತೆಗೆ ಮದುವೆ ದಿನಾಂಕಗಳು, ಎಂಗೇಜ್ಮೆಂಟ್ ನ ದಿನಾಂಕಗಳು ದಯವಿಟ್ಟು ಒಳ್ಳೆಯ ದಿನಾಂಕಗಳಲ್ಲಿ ಮಾಡಿ. ಜಾತಕದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಮದುವೆ ದಿನಾಂಕಗಳು ಒಳ್ಳೆಯದಾಗಿದ್ರೆ ಹೇಗೋ ಬದುಕೊಂಡ್ ಬಿಡ್ತಾರೆ. ಸರ್ವೈವಲ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಒಟ್ಟಿಗೆ ಬದುಕುವಂತ ಒಂದು ಕ್ಷಮತೆಯನ್ನ ಜಾಸ್ತಿಯಾಗಿ ಕೊಡುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಎಲ್ಲಾ ವಿಚಾರಗಳು ಒಂದು ಮದುವೆ ದಿನಾಂಕದಲ್ಲಿ ಇರುತ್ತೆ. ದಯವಿಟ್ಟು ಅಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲಾ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಜಾತಕ ರೀತಿಯಲ್ಲಿ ಮದುವೆಗೆ ಮುಂದುವರಿಯುವಂಥದ್ದು, ಒಳ್ಳೆ ದಿನಾಂಕಗಳನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ಬಹಳನೇ ಮುಖ್ಯ. ಅಂಡ್ ಆಲ್ಸೋ ನೇಮ್ ಕನ್ಸಲ್ಟೇಷನ್ ತಗೊಂಡು ಒಬ್ಬ ನ್ಯೂಮರಾಲಜಿಸ್ಟ್ ಹತ್ರ ನೇಮ್ ಇಟ್ಬಿಟ್ರೆ ಮಾತ್ರ ಅಲ್ಲ, ನೇಮ್ ಇಡುವಂತ ದಿನವೂ ಕೂಡ ಒಳ್ಳೆ ದಿನ ಆಗಿರ್ಬೇಕು. ಯಾಕಂದ್ರೆ ಹೆಸರನ್ನ ಪ್ರಪಂಚಕ್ಕೆ ಪರಿಚಯ ಮಾಡ್ತಾ ಇರ್ತೀರಿ. ತಲೆಯಲ್ಲಿ ಇರ್ಲಿ, ಎಲ್ಲಾ ವಿಚಾರಗಳನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.